ನಮಸ್ತೆ ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇರಾನ್, ಇಸ್ರೇಲ್, ಅಮೆರಿಕ, ಯುರೋಪ್ ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಯುದ್ಧ ಭುಗಿಲೆದ್ದಿದೆ. ಕಾರಣ ಇರಾನ್ ಪರಮಾಣು ಶಕ್ತಿಯನ್ನು ಹೊಂದಬೇಕು ಅನ್ನೋದು, ಜೊತೆಗೆ ಸಾರ್ವಜನಿಕ ಅಧಿಪತ್ಯ ನಾನು ಮುಂದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಮೊದಲಿಂದಲೂ ಇಸ್ರೇಲ್ ಮತ್ತು ಇರಾನ್ ನಡುವೆ ವ್ಯಾಪಕ ಅಸಮಾಧಾನ ಹೊಂದಿತ್ತು. ಇದರ ಪರಿಣಾಮವೇ ಈಗ ಯುದ್ಧ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ಮೊದಲಿಂದಲೂ ಇಸ್ರೇಲ್ ಪರ ಧೋರಣೆಯನ್ನು ಹೊಂದಿದ್ದಂಥ ಅಮೆರಿಕ ಸಹ ಕೈ ಜೋಡಿಸಿ ಇರಾನನ್ನು ಮಟ್ಟ ಮಾಡ್ತಾಯಿದೆ. ಏನು ಸ್ವಾಮಿ ಆ ಸಾವುಗಳು, ಆ ಬಾಂಬು ಯಾತಿಕೆ? ಇದು ದೇಶ ಅಥವಾ ಪ್ರಪಂಚ ವಿನಾಶದತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಈ ಯುದ್ಧನೇ ಸಾಕ್ಷಿ. ಇದರ ಮಧ್ಯದಲ್ಲಿ ನಮ್ಮ ದೇಶದ ಪರಿಸ್ಥಿತಿಗಳೇನಾಗ್ತವೆ? ನಾವ್ಯಾರೋ ಬೇರೆ ದೇಶದ ಒತ್ತಡಗಳಿಗೆ ಮಣಿದುಕೊಂಡು ವಿದೇಶ ನೀತಿಗೆ ಅವ್ರ ಜೊತೆಗೆ ಸೇರ್ಕೊಂಡು ನಮ್ಮ ದೇಶ ನಾವೇ ಹಾಳು ಮಾಡ್ಕೊತಿದ್ದೀವಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಮಾಜಿ ಪ್ರಧಾನಿ ಮಂತ್ರಿಗಳಾದಂಥ PV ನರಸಿಂಹರಾವ್ ಅವರು ಏನು ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ ಅಂತ ಯಾವಾಗ ತಂದರೂ ಆವಾಗಲಿಂದನೇ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತು. ಉದ್ಯೋಗ ಇಲ್ಲದಾಗಾಯಿತು. ಪ್ರತಿಯೊಂದು ರಂಗದಲ್ಲೂ ವಿದೇಶಿ ಕಂಪನಿಗಳ ಬಂಡವಾಳ ಹೂಡಿಕೆ ಶುರುವಾಯಿತು. ಈ LPGಯ ಪ್ರಭಾವದಿಂದ ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಯಿತು. ದುಡಿಯುವ ಕೈಗಳಿಗೆ ಕೆಲಸ ಸಿಗ್ತಾನೇ ಇಲ್ಲ. ಇದರ ಪರಿಣಾಮವೇ ನೋಡಿ ಈಗ ನಾವು ಪ್ರತಿಯೊಂದಕ್ಕೂ ವಿದೇಶದ ಮೇಲೆ ಅವಲಂಬಿತವಾಗಬೇಕಾದ ಪರಿಸ್ಥಿತಿ ಇದೆ. ನಾವು ಚೀನಾ ದೇಶದ ಜೊತೆಗೆ ಚೀನಾ ದೇಶದ ಆ್ಯಪ್ಗಳನ್ನ ಡಿಲೀಟ್ ಮಾಡಿರ್ಬೋದು ಫೋನ್ನಿಂದ, ಆದರೆ ಚೀನಾ ದೇಶದ ಉತ್ಪನ್ನಗಳಿಲ್ಲದೆ ನಮ್ಮ ದೇಶದಲ್ಲಿ ಯಾವುದೇ ರಂಗದಲ್ಲೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಹಂಗಾದರೆ ನಮ್ಮ ದೇಶದ ಪರಿಸ್ಥಿತಿ ಏನು? ನಮಗೆ ಯಾಕೆ ಸ್ವಾಮಿ ನಮ್ಮ ದೇಶದ ವಿದೇಶ ನೀತಿ ಅಲಿಪ್ತ ನೀತಿ ಅಂದರೆ ಏನು ಹೇಳಿ? ಯಾವುದೇ ವಿಚಾರದಲ್ಲೂ ನಾವು ನಮ್ಮ ತಲೆ ತೂರದೆ ನಾವು ತಟಸ್ಥವಾಗಿರೋದೇ ಅಲಿಪ್ತ ನೀತಿ. ಈ ಅಲಿಪ್ತ ನೀತಿಯನ್ನು ಈಗಿನ ಸರ್ಕಾರಗಳು ಫಾಲೋ ಮಾಡ್ತಿದ್ದೀವೆಯಾ? ಇಲ್ಲ. ಯಾವುದೋ ಒತ್ತಡಗಳಿಗೆ ಮಣಿದು ಅಥವಾ ಬೇರೆ ಇನ್ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗಿ ನಮ್ಮ ದೇಶವನ್ನು ಬೇರೆಯವ್ರ ಕೈ ಕೆಳಗಡೆ ಮಾರ್ಬಿಡ್ತಾ ಇದ್ದಾವೆ. ಈಗ ನೋಡಿ ಈ ಯುದ್ಧದ ಪರಿಣಾಮ ಹಿಂಗೆ ಮುಂದುವರಿತು ಅಂದರೆ ನಮ್ಮ ದೇಶದಲ್ಲಿ ರೈತ ಬೆಳೆದ ಬೆಳೆಯನ್ನು ಬೀದಿ ಹೋಗಿ ಸುರಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಕೃಷಿ ಪದಾರ್ಥಗಳ ಬೆಲೆ, ತರಕಾರಿ ಬೆಲೆ ಅಂತೂ ತುಂಬ ಕಡಿಮೆ ಆಗುತ್ತೆ. ಕುಕ್ಕುಟ ಉದ್ಯಮಕ್ಕೆ ಈಗಾಗಲೇ ಹೊಡೆತ ಬಿದ್ದಿದೆ. ಜೊತೆಗೆ ಕಚ್ಚಾ ತೈಲ ಬೆಲೆಗಳ ಪದಾರ್ಥ ಗಗನಕ್ಕೇರುತ್ತೆ. ಜೊತೆಗೆ ನಾವೇನು ಬಳಸ್ತಾ ಇದ್ದೇವೆ ಎಣ್ಣೆ ಪದಾರ್ಥಗಳು, ಅದು ಸಹ ಜಾಸ್ತಿ ಆಗುತ್ತೆ. ಇದು ಬೇಕಾ ನಮಗೆ? ನಮ್ಮ ದೇಶಕ್ಕೆ ಇದು ಅವಶ್ಯ. ನಮ್ಮ ದೇಶದಲ್ಲಿ ಪ್ರತಿಯೊಂದನ್ನು ಉತ್ಪಾದನೆ ಮಾಡುವ ಶಕ್ತಿ ಸಾಮರ್ಥ್ಯ ಇದೆ. ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥ ಶಕ್ತಿಗಳು ಬೇಕು. ಆಗಿದ್ದಲ್ಲಿ ಮಾತ್ರ ನಮ್ಮ ದೇಶದ ಅಭಿವೃದ್ಧಿಯನ್ನು ನೋಡ್ಬೋದು. ಈಗಲೂ ಕಾಲ ಮಿಂಚಿಲ್ಲ. ಆದಷ್ಟು ವಿದೇಶದ ಕಡೆ ಹೊರಳುವುದನ್ನು ಬಿಟ್ಟು ನಾವು ನಮ್ಮ ದೇಶದ ಅಭಿವೃದ್ಧಿಯತ್ತ ಕಡಿಮೆ ಮಾಡಬೇಕು. ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಬೇಕು. ದುಡಿಯುವ ಕೈಗಳಿಗೆ ಕೆಲಸವನ್ನು ನೀಡಬೇಕು. ನಮ್ಮ ದೇಶದಲ್ಲಿ ಬೆಳೆದ ಪದಾರ್ಥಗಳು ಇಲ್ಲೇ ಮಾರಾಟವಾಗದರೆ, ಹೆಚ್ಚಾಗಿ ದೊರೆಯುವಂತಾದರೆ ನಿರುದ್ಯೋಗದ ಸಮಸ್ಯೆ ಕಡಿಮೆ ಆಗುತ್ತೆ. ಈಗ ನೋಡಿ ನಮ್ಮ ದೇಶದ LPGಯ ಪ್ರಭಾವದಿಂದ ಏನಾಗಿದೆ ಅಂದರೆ ಚಿನ್ನದ ಬೆಲೆ ಗಗನಕ್ಕೇರಿದೆ. ಬಡವ ಮತ್ತು ಶ್ರೀಮಂತರ ನಡುವೆ ಅಂತರ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗಿದೆ. ಆದರೂ ಚಿನ್ನದ ಬೆಲೆ ಕಡಿಮೆ ಆಗೋ ಸಾಧ್ಯತೆಯೇ ಇಲ್ಲ. ಹಂಗಾಗ್ಬಿಟ್ಟು ಆರ್ಥಿಕ ಅಸಮತೋಲನ ಜಾಸ್ತಿ ಆಗ್ತಾನೆ ಇದೆ. ಹಂಗಾಗಿ ಶ್ರೀಮಂತರು ದುಡ್ಡಿದ್ದೆಲ್ಲ ಅವ್ರು ಚಿನ್ನವನ್ನು ತಗೋತಾರೆ. ಬಡವ ಏನು ಮಾಡೋಕ್ಕಾಗತ್ತೆ ಸ್ವಾಮಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದ ಈ ಪರಿಸ್ಥಿತಿಗೆ ಕಾರಣ ನಮ್ಮ ರಾಜಕೀಯ ನಾಯಕರು. ನಮ್ಮ ವ್ಯವಸ್ಥೆನೇ ಸರಿ ಇಲ್ವಾ? ಖಂಡಿತವಾಗ್ಲೂ ಸರಿ ಇಲ್ಲ. ಏನು ಒಂದು ಸರ್ಕಾರ ಅಂದರೆ ಸಾರ್ವಜನಿಕರ ಪರವಾಗಿ ಚಿಂತನೆ ಮಾಡಿ ಪ್ರತಿಯೊಬ್ಬನ ಉದ್ಧಾರ, ನಮ್ಮ ಉದ್ಧಾರ ಅಂತ ಆ ಯೋಜನೆಗಳನ್ನು ಪಾರದರ್ಶಕವಾಗಿ ಅದರಲ್ಲಿ ಭ್ರಷ್ಟಾಚಾರದ ಇಲ್ಲದೆ ಜಾರಿಗೆ ತರುವಂಥದ್ದೇ ನಮ್ಮ ದೇಶದ ಪ್ರತಿಯೊಬ್ಬ ಸರ್ಕಾರದ ಉದ್ಯೋಗ ಇರ್ತದೆ. ಆದರೆ ಈಗ ಏನಾಗಿದೆ ಸ್ವಾಮಿ? ಏನಾಗಿದೆ ನೋಡಿ, ನೋಡು ಭ್ರಷ್ಟಾಚಾರ. ಯಾವನ ಕೈನ ಹೇಳ್ತಾರೆ ನಂಗೆ ಅವಂಗೊತ್ತು ಇವಂಗೊತ್ತು, ಫೋನ್ ಮಾಡಿಸ್ಬಿಡ್ತೀನಿ, ನಿನ್ನ ಹಂಗೆ ಮಾಡಿಸ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ. ಪ್ರಾಮಾಣಿಕರನ್ನ ದುರ್ಬೀನ್ ಹಾಕಿ ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈಗಲಾರು ನಮ್ಮ ದೇಶದ ಹಿತಚಿಂತಕರು ಎಚ್ಚೆತ್ತುಕೊಂಡು ವಿದೇಶಗಳ ಮೇಲೆ ಜಾಸ್ತಿ ಅವಲಂಬನೆ ಆಗದೆ ನಾವು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡುವತ್ತ
ಮನಸ್ಸು ಮಾಡಿದರೆ ಈಗಲೂ ದೇಶ ಸ್ವಲ್ಪನಾರೂ ಕತ್ತಲೆಯಿಂದ ಬೆಳಕಿನ ಕಡೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ನನ್ನ ಈ ಚಾನಲ್ ತಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮತ್ತೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.